ನಮಸ್ಕಾರ ವೀಕ್ಷಕರೇ. ಇವತ್ತು ಈ ವಿಷಕಾರಿ ವಾಯುವಿಳಂಗ ಇದರ ಬಗ್ಗೆ ನಾವು ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಈ ವಾಯುವಿಳಂಗ ವಿಷಬಾಧೆ ಏನಿದೆ ಇದು ನಮ್ಮ ಮಲೆನಾಡು ಭಾಗದಲ್ಲಿ ಮತ್ತು ಇತರ ಪಶ್ಚಿಮ ಘಟ್ಟದ ಭಾಗಗಳಲ್ಲಿ, ಅದರಲ್ಲೂ ಕೇರಳ ಇರ್ಬೋದು ಅಥವಾ ಮಹಾರಾಷ್ಟ್ರದ ಕೆಲವು ಭಾಗ ಇರ್ಬೋದು, ಇಲ್ಲೆಲ್ಲ ಬಹಳ ಸಾಮಾನ್ಯವಾಗಿ ಆಗ್ತಿರುವಂತಹ ಒಂದು ವಿಷಬಾಧೆ. ಅದರಲ್ಲೂ ನಮ್ಮ ಮಲೆನಾಡು ಗಿಡ್ಡಗಳಿರ್ಬೋದು ಅಥವಾ ಮೇಯಲಿಕ್ಕೆ ಹೋಗ್ತಾ ಇರುವಂತಹ ಯಾವುದೇ ಒಂದು ಜಾನುವಾರು ತಳಿಯನ್ನು ಅತ್ಯಂತ ಜಾಸ್ತಿ ಬಾಧಿಸುವ ಒಂದು ವಿಷಬಾಧೆಯಲ್ಲಿ ಈ ವಾಯುವಿಳಂಗ ಇದೆ. ಆ ಕಾರಣ ಅದರ ಬಗ್ಗೆ ಒಂದಿಷ್ಟು ಅರಿವನ್ನು ಕೊಡೋದು ನನ್ನ ಕೆಲಸ ಇರುತ್ತೆ. ಯಾಕಂದರೆ ಇಲ್ಲಿ ನೋಡಿ, ನೀವು ಇಲ್ಲಿರುವಂತಹ ಒಂದು ಗಿಡ ಏನಿದೆ ಇದು ವಾಯುವಿಳಂಗ ಗಿಡ. ಅನೇಕ ಜನಕ್ಕೆ ಇದನ್ನು ನೋಡಿದಾಗ ಗೊತ್ತಿರ್ಬೋದು, ಇದು ವಾಯುವಿಳಂಗ ಗಿಡ ಯಾವ ರೀತಿ ಇರುತ್ತೆ ಅಂಥೇಳಿ. ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಎಂಬಲಿಯಾ ಸರಿಯಂ ಕಾಟಮ್ ಅಥವಾ ವಾಯುವಿಳಂಗ, ವಿಡಂಗ ಇತ್ಯಾದಿ ಹೇಳ್ತಾರೆ. ಇದರ ಬೀಜವನ್ನು ವಾಣಿಜ್ಯ ದೃಷ್ಟಿಯಿಂದ ಮಾರಾಟ ಮಾಡುವ ಅನೇಕ ಜನರು ಸಹಿತ ಇದ್ದಾರೆ. ಇದು ಎಲ್ಲೆಲ್ಲಿ ಬೆಳೆಯುತ್ತೆ ಅಂತಂದರೆ ಪಶ್ಚಿಮ ಘಟ್ಟದ ಎಲ್ಲ ಪ್ರದೇಶಗಳಲ್ಲಿ, ಬಹುತೇಕ ಹೊಸನಗರ, ಸಾಗರ, ಸಿದ್ದಾಪುರ, ಯಲ್ಲಾಪುರ, ಸಿರ್ಸಿ ಈ ಭಾಗದ ಎಲ್ಲ ಅರಣ್ಯದಲ್ಲಿಯೂ ಸಹಿತ ಇರುವಂತಹ ಒಂದು ಅತ್ಯಂತ ಸಾಮಾನ್ಯವಾದಂತಹ ಒಂದು ಗಿಡ. ಸ್ವಲ್ಪ ತೇವಾಂಶ ಇದ್ದರೂ ಸಾಕು ಸಹಿತ ಇದು ಹುದುಸಾಗಿ ಬೆಳೆಕೊಳ್ತದೆ. ಆದರೆ ಇದು ಅಷ್ಟೇನು ಕಹಿಯಲ್ಲ, ಅತ್ಯಂತ ರುಚಿಯಾಗಿರುವ ಗಿಡ. ಕೆಲವೊಮ್ಮೆ ಅದಕ್ಕೆ ಮಜ್ಜಿಗೆ ಗಿಡ ಅಂತ ಸಹಿತ ಕರೀತಾರೆ, ಸ್ವಲ್ಪ ಹುಳಿಯಾಗಿರೋದ್ರಿಂದ. ಅಕಸ್ಮಾತ್ತಾಗಿ ಈ ಜಾನುವಾರುಗಳು ಈ ಸೊಪ್ಪನ್ನು ತಿಂದಾಗ ಇದು ವಿಷವಾಗಿ ಪರಿಣಮಿಸಿ ಅವು ಸಾವನ್ನಪ್ಪಿದ ಘಟನೆಗಳು ಸಾಕಷ್ಟಿವೆ. ಈಗ ಸುಮಾರು ಒಂದು 20 ವರ್ಷಗಳ ಹಿಂದೆ ನಾವು ಸಂಶೋಧನೆಯನ್ನು ಪ್ರಾರಂಭಿಸಿದಾಗ, ಈ ಮಲೆನಾಡು ಭಾಗದ ನಿಗೂಢ ಕಾಯಿಲೆಗಳ ಬಗ್ಗೆ ಸಂಶೋಧನೆಯನ್ನು ಪ್ರಾರಂಭಿಸಿದಾಗ ಹಿಂಭಾಗ ಬೀಗುವ ಕಾಯಿಲೆ ಅಂತ ಒಂದು ಇತ್ತು. ಆಗ ಅದರ ಜಾಡು ಹತ್ತಿ ನಮಗೆ ಹೊರಟಾಗ ಅನೇಕ ಸಸ್ಯಗಳು ಈ ರೀತಿಯ ಒಂದು ಕಾಯಿಲೆಯನ್ನು ಉಂಟು ಮಾಡ್ತವೆ ಎಂಬ ಒಂದು ವಿಷಯ ಗೊತ್ತಾಯಿತು. ಆಗ ನಾವು ಇದನ್ನು ಸಾಕಷ್ಟು ಅಧ್ಯಯನವನ್ನು ಮಾಡಿ ಕರುಗಳಿಗೆ ಪ್ರಯೋಗಾತ್ಮಕವಾಗಿ ತಿನ್ನಿಸಿ, ಪ್ರಯೋಗಶಾಲೆಯಲ್ಲಿ ಇಲಿಗಳಿಗೆ ಇದನ್ನು ತಿನ್ನಿಸಿ, ನಂತರ ಇದರ ವಿಷಬಾಧೆಯ ಬಗ್ಗೆ ಅಧ್ಯಯನ ಮಾಡಿ ಈ ಗಿಡದಲ್ಲಿ ಏನಿದೆ ಅಧ್ಯಯನ ಮಾಡಿದಾಗ ಸಾಕಷ್ಟು ವಿಷಯಗಳು ಹೊರಗೆ ಬಂದಿದ್ದಾವೆ. ಸಾಮಾನ್ಯವಾಗಿ ಜಾನುವಾರುಗಳು ಗಿಡದ ಸೊಪ್ಪನ್ನು ತಿಂದಾಗ ವಿಷವಾಗಿ ಪರಿಣಮಿಸಿ ಅವು ಸಾವನ್ನಪ್ಪುತ್ತವೆ. ಆದರೆ ಇದು ತಕ್ಷಣ ವಿಷವಾಗಿ ಪರಿಣಮಿಸಲ್ಲ. ಸುಮಾರು 1 ವಾರದ ನಂತರ ಇದರ ಲಕ್ಷಣಗಳು ಗೋಚರಿಸ್ತವೆ. ಯಾಕಂದರೆ ಬೆಟ್ಟದಲ್ಲಿ ಆರಾಮಾಗಿ ಹುಲುಸಾಗಿ ಬೆಳೆಯುವಂತಹ ವಾಯುವಿಳಂಗ ಗಿಡದ ಸೊಪ್ಪನ್ನು ಯಥೇಚ್ಛವಾಗಿ ತಿಂದಾಗ ಮಾತ್ರ ರೋಗ ಲಕ್ಷಣಗಳು ಕಾಣ್ತವೆ. ಸ್ವಲ್ಪ ಕೆಲವೊಮ್ಮೆ ಅಲ್ಲೊಂದು ಇಲ್ಲೊಂದು ತಿಂದಾಗ ಜಾಸ್ತಿ ರೋಗ ಲಕ್ಷಣಗಳು ಕಾಣಲಿಕ್ಕಿಲ್ಲ. ಸಾಮಾನ್ಯವಾಗಿ ಮೇ ಕೊನೆಯಿಂದ ಜುಲೈ ತಿಂಗಳವರೆಗೆ ಸೊಪ್ಪು ಹುಲುಸಾಗಿ ಚಿಗುರುತ್ತೆ. ಅದು ಈ ಪಶ್ಚಿಮ ಘಟ್ಟದ ಭಾಗದಲ್ಲಿ ಬೆಟ್ಟಕ್ಕೆ ಬೆಂಕಿ ನೀಡುವ ಒಂದು ಅಭ್ಯಾಸ ಇದೆ. ಅದಾದಮೇಲೆ ಈ ಗಿಡದ ಎಲ್ಲ ಎಲೆಗಳು ನಾಶವಾಗಿಬಿಡ್ತವೆ, ಮತ್ತು ಒಂದು ಮಳೆ ಬಿದ್ದು ಕೂಡಲೇ ಕಂಪ್ಲೀಟಾಗಿ ಹೊಸದಾಗಿ ಚಿಗುರಿಕೊಳ್ತವೆ. ಆ ಕಾರಣದಿಂದ ಈ ಸೊಪ್ಪು ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಹಾಗಂತ ಬೇರೆ ಕಾಲದಲ್ಲಿ ಇದು ಬೆಳಿಬಾರದು ಅಂತ ಏನಿಲ್ಲ. ಇತ್ತೀಚೆಗೆ ನಾವು ಸಿದ್ದಾಪುರ ಭಾಗದಲ್ಲಿ ಸಾಕಷ್ಟು ವಿಷಬಾಧೆಗಳನ್ನು ನೋಡಿದ್ದೀವಿ. ಅಂದರೆ ಈ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲೂ ಈ ಜಾನುವಾರುಗಳು ಈ ಸೊಪ್ಪನ್ನು ತಿಂದು ವಿಷಬಾಧೆಗೆ ಒಳಗಾದಂತಹ ಅನೇಕ ಘಟನೆಗಳನ್ನು ನಾವು ನೋಡಿದ್ದೀವಿ. ಈ ಸೊಪ್ಪು ತಿಂದ ಮೇಲೆ 1-2 ದಿನ ಯಾವುದೇ ರೋಗ ಲಕ್ಷಣಗಳು ಇರಲ್ಲ. ಯಾಕಂದರೆ ಇದು ಮೆಲುಕು ಚೀಲದಲ್ಲಿ ಜೀರ್ಣವಾಗಿ ಇದರಲ್ಲಿರುವಂತಹ ಎಂಬೆಲಿನ್ ಎಂಬ ಒಂದು ವಿಷದ ಅಂಶ ಏನಿದೆ ಇದು ರಕ್ತಕ್ಕೆ ಸೇರಿದ ಮೇಲೆ ಬಹು ಅಂಗವೈಫಲ್ಯವನ್ನು ಉಂಟು ಮಾಡುತ್ತದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಕಿಡ್ನಿ ಅಥವಾ ನಮ್ಮ ಮೂತ್ರಜನಕಾಂಗವನ್ನು, ಪಶುಗಳ ಮೂತ್ರಜನಕಾಂಗವನ್ನು ಹಾಳು ಮಾಡುವ ಒಂದು ಅತ್ಯಂತ ವಿಷಕಾರಿ ಆದಂತಹ ಒಂದು ವಿಷ ಇದೆ. ಆ ಕಾರಣದಿಂದ ಇದಕ್ಕೆ ನಾವು ಇದನ್ನು ಹೇಳ್ಬೋದು. ನೋಡಿ, ಇಲ್ಲಿ ಒಂದು ಹಸು ಯಾವ ರೀತಿ ಇದು ಈ ವಿಷಬಾಧೆಯಿಂದ ಬಳಲ್ತಾ ಇದೆ ಅಂತಂದರೆ ನೀವು ಇಲ್ಲಿ ನೋಡಬಹುದು. ಈಗ ಈ ಹಸುವಿನಲ್ಲಿ ಸಾಕಷ್ಟು ಭಾಗದಲ್ಲಿ ಇಲ್ಲಿ ಏನಿದೆ ನೀರು ತುಂಬಿಕೊಳ್ತಾ ಇದೆ. ಹಾಗೆಯೇ ಇದೇ ರೀತಿ ಅನೇಕ ಲಕ್ಷಣಗಳು ಸಹಿತ ಕಾಣಿಬರ್ತವೆ ಹಸುಗಳಲ್ಲಿ ಮತ್ತು ಎಮ್ಮೆಗಳಲ್ಲಿ ಮತ್ತು ಇತರ ಅನೇಕ ಮೇಯುವಂತಹ ಪ್ರಾಣಿಗಳಲ್ಲಿ ಇದು ಈ ರೀತಿಯ ಲಕ್ಷಣಗಳನ್ನು ಇದು ಕಂಡುಬರುತ್ತೆ. ಈ ವಾಯುವಿಳಂಗ ಗಿಡ ಹೇಗೆ ಹುದುಸಾಗಿ ಬೆಟ್ಟದ ಮಧ್ಯೆ ಬೆಳೀತದೆ ಅಂತ ನೀವೆಲ್ಲ ನೋಡ್ಬೋದು. ಇಲ್ಲಿ ಈ ಹೇಗೆ ಏನಿದೆ ಈ ಥರ ಕಳೆಗಳ ಜೊತೆಗೆ ಅದು ಅತ್ಯಂತ ಹುಲುಸಾಗಿ ಬೆಳೆದುಕೊಂಡಾಗ ಜಾನುವಾರುಗಳು
ತಿಂದು ಹಿಂಭಾಗದಲ್ಲಿ ಈ ರೀತಿಯ ಒಂದು ವಿಷಬಾಧೆಯ ಲಕ್ಷಣವನ್ನು ಅಥವಾ ಹಿಂಭಾಗ ಬೀಗುವ ಒಂದು ಕಾಯಿಲೆಯನ್ನು ಅವು ಬೆಳೆಸ್ಕೊಳ್ತವೆ. ಕಾರಣ ಇದು ಅನೇಕ ವರ್ಷಗಳ ಕಾಲ ಇದು ಯಾವುದಕ್ಕೆ ಕಾರಣ ಅಂತಲೇ ಗೊತ್ತಿಲ್ಲಾಗಿತ್ತು. ನಂತರ ಸುಮಾರು ಒಂದು 10 ವರ್ಷಗಳ ಸಂಶೋಧನೆಯ ನಂತರ ಇದರ ಒಂದು ವಿಷಬಾಧೆ, ಅದರಲ್ಲಿರುವಂತಹ ವಿಷಬಾಧೆಗೆ ಕಾರಣ ಮತ್ತು ಎಷ್ಟು ದಿನ ಬೇಕು ಚಿಕಿತ್ಸೆ ಇತ್ಯಾದಿ ಬರೆದು ನಾನೀಗ ಅನೇಕ ಪತ್ರಿಕೆಗಳಲ್ಲಿ, ಅದರಲ್ಲೂ ಪ್ರಜಾವಾಣಿ, ವಿಜಯ ಕರ್ನಾಟಕ ಇತ್ಯಾದಿ ಪತ್ರಿಕೆಗಳಲ್ಲಿ ಬರೆದ ಮೇಲೆ ವಾಯುವಿಳಂಗದ ಬಗ್ಗೆ ಒಂದಿಷ್ಟು ಜ್ಞಾನ ಸಿಕ್ಕಿದೆ ಅಂತ ಹೇಳ್ಬೋದು. ಆದರೂ ಸಹಿತ ಇನ್ನೂ ಅನೇಕ ಜನಕ್ಕೆ ಇದರ ಬಗ್ಗೆ ಗೊತ್ತಿಲ್ಲ. ಕಾರಣ ಮತ್ತೆ ನಾವು ಹೇಳಬೇಕಾಗತ್ತೆ. ಹೀಗೆ ಅತ್ಯಂತ ಹುದುಸಾಗಿ ಬೆಳೆದಿರುವಂತಹ ಈ ಗಿಡ ವಾಯುವಿಳಂಗ ಗಿಡ. ಇದನ್ನು ಸ್ವಲ್ಪ ಚೆನ್ನಾಗಿ ನೋಡಿ ಇಟ್ಕೊಂಡ್ರೆ ಅನೇಕ ಜನ ಇದನ್ನು ಪಶುಗಳನ್ನು ಈ ಗಿಡದ ವಿಷಬಾಧೆಯಿಂದ ಬಚಾವ್ ಮಾಡಿಕೊಳ್ಬೋದು ಅಥವಾ ರಕ್ಷಣೆಯನ್ನು ಮಾಡಿಕೊಳ್ಬೋದು. ಹೀಗೆ ನೋಡಿ, ಇದರ ಸೊಪ್ಪು ಸ್ವಲ್ಪ ಬೆಳೆದ ಸೊಪ್ಪು ಇದು. ಅದು ಹಿಂದುಗಡೆ ನಾವು ನೋಡಿರೋದು ಅತ್ಯಂತ ಎಳೆಯ ಸೊಪ್ಪು. ಆದರೆ ಇದು ಎಳೆಯ ಸೊಪ್ಪು. ಇದನ್ನು ಚೆನ್ನಾಗಿ ತಿನ್ನುತ್ತವೆ. ಅತ್ಯಂತ ಖುಷಿಪಟ್ಟು ಕುರಿಗಳ ಸಹಿತ ಅನೇಕ ಸಲ ವಿಷಬಾಧೆಯನ್ನು ಆದದ್ದನ್ನು ನಾವು ನೋಡಿದ್ದೀವಿ. ಇದಾದಮೇಲೆ ಇದು ಸ್ವಲ್ಪ ಬೆಳೆದ ಸೊಪ್ಪಾದ ಸಹಿತ ಇದನ್ನು ಪಶುಗಳು ತಿಂತವೆ. ಇದು ಸಹ ಬಹಳ ಸಾಮಾನ್ಯವಾಗಿ ವಿಷಬಾಧೆಯನ್ನು ಮಾಡುತ್ತೆ. ಇಲ್ಲಿ ನೋಡಿ, ಈ ಭಾಗದಲ್ಲಿ ಈ ಗಿಡವನ್ನು ಎಷ್ಟು ಆಸ್ಥೆಯಿಂದ ಹಸುಗಳು ಮತ್ತು ಕುರಿಗಳು ಕೆಲವೊಮ್ಮೆ ಬಂದಾಗ ಅದನ್ನು ತಿಂತವೆ. ಅಂದರೆ ಅಷ್ಟು ರುಚಿಯಾಗಿರುತ್ತೆ ಇದು. ಹಾಗೆ ಈ ಮೇಲ್ಭಾಗದ ಬಹುತೇಕ ಎಲೆಗಳನ್ನು ಇಲ್ಲಿ ತಿಂತವೆ. ಹೀಗೆ ಒಂದೊಂದು ಗಿಡದ ಎಲೆಯನ್ನು ತಿಂತ ಹೋದ ಹಾಗೆ ಈ ಗಿಡದ ಇದು ಹೊಟ್ಟೆಯೊಳಗೆ ಸೇರುವಂತಹ ಈ ಸೊಪ್ಪಿನ ಪ್ರಮಾಣ ಜಾಸ್ತಿ ಆದಾಗ 2ರಿಂದ 3 kg ಒಂದು ದಿನಕ್ಕೆ ಇದು ಸೇವಿಸಿದಾಗ ವಿಷಬಾಧೆ ಆಗುವ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಇಲ್ಲಿ ಸಹಿತ ನೋಡ್ಬೋದು ನೀವು, ಜಾನುವಾರುಗಳು ಈ ಗಿಡವನ್ನು ಮೆಂದು ಹೋಗಿರೋದು. ಅನೇಕ ಸಲ ರೈತರು ಹೇಳ್ತಾರೆ, ಇಲ್ಲ ನಮ್ಮ ಜಾನುವಾರು ಅದನ್ನು ತಿಂದೇ ಇಲ್ಲ ಅಂತ. ಆದರೆ ಈ ರೀತಿ ಅವು ತಿಂದು ಬಿಟ್ಟು ಈ ಗಿಡದ ಲಕ್ಷಣವನ್ನು ನಾವು ಬಹಳ ಸಾಮಾನ್ಯವಾಗಿ ಗಮನಿಸಿದ್ದೇವೆ. ಇದನ್ನು ಸಹಿತ ನೋಡ್ಕೊಳ್ಬೇಕು. ಈ ರೀತಿಯ ಹಿಂಭಾಗ ಬೀಗುವ ಕಾಯಿಲೆ ಆದಾಗ ನಾವು ಈ ಗಿಡ ಹೇಗಿರುತ್ತೆ ಮತ್ತು ಇದನ್ನು ಹೇಗೆ ಪ್ರಾಣಿಗಳು ಇದನ್ನು ತಿಂತವೆ, ವಿಷಬಾಧೆಗೆ ಒಳಗಾಗ್ತವೆ, ಮತ್ತು ನಮ್ಮ ಭಾಗದ ಕಾಯಿಲೆಯನ್ನು ನಾವೇ ಯಾಕೆ ಕಂಡುಹಿಡಿದುಕೊಳ್ಬೇಕು ಅನ್ನೋದು ಇದು ಇದರ ವಿಶೇಷ. ಅದಕ್ಕಾಗಿ ಇದನ್ನು ಎಲ್ಲ ಜನರಿಗೆ ತಲುಪಿಸುವ ಅಗತ್ಯ ವಿದ್ಯಾವಂತರಿಗೆ ಇದೆ. ನಂತರ ಇಲ್ಲಿ ನೋಡಿ, ಮತ್ತೊಂದು ಗಿಡದ ಚಿತ್ರವನ್ನು ನಾನು ಹಾಕಿದ್ದೀನಿ. ಇದು ಸಹಿತ ವಾಯುವಿಳಂಗ ಗಿಡವೇ. ಒಂದು ಸ್ವಲ್ಪ ಬೆಳೆದಿದ್ದು, ಕಡಿಮೆ ಬೆಳೆದಿದ್ದು, ಜಾಸ್ತಿ ಬೆಳೆದಿದ್ದು ಇತ್ಯಾದಿ ಅಂಶಗಳನ್ನು ನಾವಿಲ್ಲಿ ಗಮನಿಸಬಹುದು. ಇದು ಮತ್ತೊಂದು ಗಿಡ, ಅದೇ ಭಾಗದಲ್ಲಿರೋದು, ಸ್ವಲ್ಪ ಜಾಸ್ತಿ ಬೆಳೆದಿರುವಂತಹ ಒಂದು ಗಿಡ. ಹಾಗೇಳಿ ಎಲ್ಲ ಗಿಡಗಳು ಸಹಿತ ವಿಷಬಾಧೆಯನ್ನು ಉಂಟು ಮಾಡ್ತವೆ. ಆದರೆ ಗಿಡ ಹಸಿರಿದ್ದಾಗ ಎಷ್ಟು ಇಷ್ಟಪಡುತ್ತಿರ್ತವೋ ಅದು ಒಂದ್ಸಲ ಬೆಳೆದ ಮೇಲೆ ಪಶುಗಳು ಅಷ್ಟೆಲ್ಲ ಇಷ್ಟ ಮಾಡಿ ಅದನ್ನು ತಿನ್ನುವ ಒಂದು ಇದನ್ನು ಹೊಂದೋದಿಲ್ಲ. ಅದಕ್ಕೆ ಅವುಗಳಿಗೆ ಅಷ್ಟು ರುಚಿಯಾಗಲಿಕ್ಕಿಲ್ಲ ಅಂತ ನನ್ನ ಒಂದು ಭಾವನೆ. ಎಂಬ್ಲಿಯಾ ಝರಿಯಂ ಕಾಟಮ್ ಅಥವಾ ವಾಯುವಿಳಂಗ ಗಿಡ ಇದು ಬಹಳ ಜಾಸ್ತಿ ಇದೆ. ನಮ್ಮ ದಕ್ಷಿಣ ಕನ್ನಡ ಭಾಗ, ಉಡುಪಿ, ಕುಂದಾಪುರ, ಹೀಗೆ ಎಲ್ಲ ಜಿಲ್ಲೆಗಳಲ್ಲಿ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಉತ್ತರ ಕನ್ನಡ, ಈ ಎಲ್ಲ ಜಿಲ್ಲೆಗಳಲ್ಲಿ ಇರುವಂತಹ ಒಂದು ಅತ್ಯಂತ ಸಾಮಾನ್ಯವಾದಂತಹ ಗಿಡ. ಮೇವಿಗೆ ಹೋಗುವಂತಹ ಜಾನುವಾರುಗಳಿಗೆ, ಅದರಲ್ಲೂ ಮಲೆನಾಡಗಿಡ್ಡ ಜಾನುವಾರುಗಳಿಗೆ ಅತ್ಯಂತ ಮಾರಕವಾಗಿ ಕಾಣುವ ಒಂದು ರೋಗ. ಹಾಗಿದ್ರೆ ಏನಾಗತ್ತೆ ಈ ವಿಷಬಾಧೆಯಲ್ಲಿ ಹೇಳೋದು ನಿಮಗೆ ಅನೇಕ ಜನರಿಗೆ ಕುತೂಹಲ ಇರ್ಬೋದು. ಈ ವಿಷಬಾಧೆಯಲ್ಲಿ ಮೇವಿನ ಚೀಲದ ನಿಷ್ಕ್ರಿಯತೆ ಆಗುತ್ತೆ ಫಸ್ಟಿಗೆ. ಅಂದರೆ ಏನು ತಿನ್ನಲ್ಲ. ಈಗ ವಿಷಬಾಧೆಯ ಲಕ್ಷಣ ಮತ್ತು ತಿನ್ನುವ ಪ್ರಮಾಣಕ್ಕೆ 1 ವಾರದ ಅಂತರ ಇರುತ್ತೆ ಸಾಮಾನ್ಯವಾಗಿ. ಎಲ್ಲೋ 1 ವಾರದ ಹಿಂದೆ ಮೇಲು ಬಿಟ್ಟಾಗ ಇವತ್ತು ರೋಗ ಲಕ್ಷಣ ಕಾಣಿಸುತ್ತೆ. ಈ ರೀತಿ ಹಿಂಭಾಗದಲ್ಲಿ ತುಂಬ ಜಾಸ್ತಿ ಬೇಗ ಬರುವುದು, ಹಾಗೆ ಮೇವು ತಿನ್ನೋದನ್ನು ಇದಕ್ಕಿದ್ದಾಗೆ ನಿಲ್ಲಿಸಿಬಿಡ್ತವೆ. ನಂತರ ಜಾನುವಾರಿನಲ್ಲಿ ಮಲಬದ್ಧತೆಯ ಲಕ್ಷಣಗಳು ಕಾಣ್ತವೆ. ತುಂಬ ಗಟ್ಟಿಯಾದ ಸಗಣಿಯನ್ನು ಅವು ಹಾಕ್ತವೆ. ರೋಗದ ಪ್ರಾರಂಭಿಕ ಲಕ್ಷಣಗಳೆಂದರೆ ಒದ್ದಾಡೋದು ಅಂತಂದರೆ ಈ ರೀತಿ ಬಿದ್ದು ಒದ್ದಾಡ್ತಿರೋದು, ಉಸಿರಾಟದ ತೊಂದರೆ, ಜೊಲ್ಲು ಸುರಿಸೋದು ಮತ್ತು ಕಣ್ಣಲ್ಲಿ ನೀರು ಬರೋದು ಮತ್ತು ಶರೀರದ ತಾಪಮಾನ ಕಡಿಮೆ ಆಗೋದು. ಇದು ಬಹುತೇಕ ಕೊನೆ ಹಂತದ ಎಲ್ಲ ಲಕ್ಷಣಗಳು. ಶರೀರದ ತಾಪಮಾನ ಕಡಿಮೆ ಆಗುವುದು ಯಾವಾಗ ಅಂತಂದರೆ ಈ ನೆಲ ಎಲ್ಲ ಹಿಡಿದು ಸುಮಾರು ದಿವಸ ಆದಮೇಲೆ
ಈ ಅವು ಪಶು ಆಹಾರ ತಿನ್ನದ ಹಂತದಲ್ಲಿ ಈ ರೀತಿ ಮಲಬದ್ಧತೆ ಪ್ರಾರಂಭವಾಗುತ್ತೆ. ಸಗಣಿ ಒಂಥರ ಈ ಪ್ಲಾಸ್ಟಿಕ್ನಲ್ಲಿ ಸುತ್ತಿದ ಹಾಗಿರುತ್ತೆ, ಅದಕ್ಕೆ ಅದು ಸಹಿತ ಇದರ ಒಂದು ಲಕ್ಷಣ. ಈ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ರಕ್ತ ಬಂದಿರೋದು ಕಾಗೆಗಳು ಕುಕ್ಕಿರೋದ್ರಿಂದ, ಈ ಭಾಗವನ್ನು ಕಾಗೆಗಳು ಕುಕ್ಕಿರ್ತವೆ, ಅಥವಾ ಅವು ತುಂಬ ಸಗಣಿ ಹಾಕಬೇಕಾದ್ರೆ ಒತ್ತುವ ಒತ್ತಡದಿಂದ ಸಹಿತ ಈ ರೀತಿ ಒಂದು ವಿಷಬಾಧೆಯ ಲಕ್ಷಣಗಳು ನಮಗೆ ಕಾಣಿಸಿ ಬರ್ತವೆ. ಹಾಗೆಯೇ ಜಾನುವಾರಿನ ಹಿಂಭಾಗದಲ್ಲಿ ನೋಡಿ, ಇಲ್ಲಿ ಜಾನುವಾರಿನ ಹಿಂಭಾಗದಲ್ಲಿ ಇಲ್ಲಿ ಪೆರಿಏನಿಯಲ್ ಎಡಿಮಾ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ, ಅಥವಾ ಪೆರಿನಿಯಲ್ ಎಡಿಮಾ ಅಂತ ನಾವು ಹೇಳ್ತೀವಿ. ಅದರಲ್ಲೂ ಗುದದ್ವಾರದ ಸುತ್ತಮುತ್ತ ಮತ್ತು ಕೆಳಭಾಗದಲ್ಲಿ ಈ ರೀತಿಯ ಊತ ಪ್ರಾರಂಭವಾಗಿ ಮತ್ತು ಈ ಯೋನಿಯ ಸುತ್ತ ಗಣನೀಯ ಪ್ರಮಾಣದಲ್ಲಿ ಊತ ಕಂಡುಬರುತ್ತೆ. ಈ ರೀತಿಯ ಲಕ್ಷಣಗಳು ಕಂಡು ಬಂದಾಗ ನಾವು ಈ ಪಶು ಇದು ಬಹುತೇಕ ಕೊನೆಯ ಹಂತದಲ್ಲಿ ಇದೆ ಅಂತಲೇ ನಾವು ಹೇಳಬೇಕಾಗುತ್ತೆ. ಈ ವಾಯುವಿಳಂಗದ ಸೊಪ್ಪನ್ನು ತಿಂದ ಮೇಲೆ 7ರಿಂದ 10 ದಿನಗಳ ಅವಧಿಯಲ್ಲಿ ಕಾಯಿಲೆ ಬರುತ್ತೆ. ಅಂದರೆ ಕೂಡಲೇ ಸಾಯುವ ಯಾವುದೇ ಒಂದು ಲಕ್ಷಣ ಇದರಲ್ಲ. ನಮಗೆ ಅನೇಕ ಸಲ ರೈತರಿಗೆ ಗೊತ್ತಾಗೋದು ಯಾವಾಗ ಅಂತಂದರೆ, ಸಗಣಿ ಅತ್ಯಂತ ಗಟ್ಟಿಯಾಗಿ ಹಾಕಲಿಕ್ಕೆ ಪ್ರಾರಂಭ ಮಾಡೋದು ಮತ್ತು ಮೇವನ್ನು ಸಂಪೂರ್ಣವಾಗಿ ಹಸುಗಳು ನಿಲ್ಲಿಸಿಬಿಡ್ತವೆ. ಆ ಸಂದರ್ಭದಲ್ಲಿ ಮಾತ್ರ ಅವರಿಗೆ ಗೊತ್ತಾಗತ್ತೆ. ಅಲ್ಲಿ ಇಲ್ಲದೆ ಹೋದರೆ ಸಾಮಾನ್ಯವಾಗಿ ಗೊತ್ತೇ ಆಗಲ್ಲ. ಆ ರೀತಿ ಒಂದು ಕಾಯಿಲೆ ಇದು. ಈ ಹಂತದಲ್ಲಿ ಏನು ಮಾಡ್ತವೆ ಅಂತಂದರೆ, ಎಲ್ಲವೂ ಪ್ರಥಮ ಹಂತಕ್ಕೆ ರೈತರಿಗೆ ಗೊತ್ತಾಗೋದು ಯಾವಾಗ ಅಂತಂದರೆ, ಜಾನುವಾರು ಆಹಾರ ಮತ್ತು ನೀರು ಸೇವನೆಯನ್ನು ಯಾವುದೇ ಕಾಯಿಲೆ ಬಂದರೂ ನಿಲ್ಲಿಸುತ್ತೆ. ಈ ವಿಷಯವಾದಲ್ಲೂ ಸಹಿತ ಆಹಾರ ಮತ್ತು ನೀರು ಸೇವನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತದೆ. ಇದಾದ ಮೇಲೆ 5ರಿಂದ 6 ದಿನಗಳ ನಂತರ ಮಲಬದ್ಧತೆ ತುಂಬ ಜಾಸ್ತಿ ಆಗುತ್ತೆ. ಜಾನುವಾರು ಏಳಲು ತುಂಬ ಕಷ್ಟಪಡುತ್ತೆ. ಪ್ರಾಯೋಗಿಕವಾಗಿ ಜಾನುವಾರುಗಳಿಗೆ ನಾವು ಕಳೆದ 10 ವರ್ಷಗಳಿಂದ ಮಾಡಿದ ಒಂದು ಸಂಶೋಧನೆಯಿಂದ ಮೊದಲು ಇದು ಗೊತ್ತೇ ಇಲ್ಲಾಗಿತ್ತು ನಮಗೆ, ಈ ರೀತಿಯ ಒಂದು ಸಸ್ಯದಿಂದ ಬರುತ್ತೆ ಅಂತಂದರೆ ಜನರು ಸಹಿತ ಅದ್ರ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲಾಗಿತ್ತು. ಆದರೆ ವಿವಿಧ ಸಸ್ಯಗಳನ್ನು ಜಾನುವಾರುಗಳಿಗೆ ತಿನ್ನಿಸಿ ಬಂದಂತಹ ಒಂದು ಲಕ್ಷಣದಿಂದ ಮೇಲ್ಕಾಣಿಸಿದ ಎಲ್ಲ ಲಕ್ಷಣಗಳು ನಮಗೆ ಕಂಡು ಬಂತು. ಅದು ಒಂದು ವಿಷಯವನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡುತ್ತೇನೆ. ಈಗ ಮಂಗನ ಕಾಯಿಲೆ ನಮ್ಮ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಂಗಗಳಿಂದ ಮನುಷ್ಯನಿಗೆ ಉಣುಗಿನ ಮೂಲಕ ಅಥವಾ ಉಣ್ಣೆಯ ಮೂಲಕ ಬರುವಂಥ ಕಾಯಿಲೆ. ಇದನ್ನು ಪತ್ತೆ ಮಾಡಲಿಕ್ಕೆ ಬಹುತೇಕ 100 ವರ್ಷ ತೆಗೆದುಕೊಂಡಿದ್ದಾರೆ. ಆದರೆ ನಮಗೆ ನಾವು ಕೇವಲ ಒಂದು 10 ವರ್ಷದಲ್ಲಿಯೇ ಈ ಕಾಯಿಲೆಯನ್ನು ಪತ್ತೆ ಮಾಡಲಿಕ್ಕೆ ಆಗಿರೋದು ನಮ್ಮ ಒಂದು ಗರಿಮೆ ಅಂತ ಹೇಳ್ಬೋದಾಗಿದೆ. ಇದರ ವಿಷವಾದಿಂದ ಸತ್ತ ಸಾಕಷ್ಟು ಜಾನುವಾರಿನ ನಾವು ಮರಣೋತ್ತರ ಪರೀಕ್ಷೆ ಮಾಡಿದ್ದೀವಿ. ಇದರಲ್ಲಿ ಬಹು ಅಂಗವೈಫಲ್ಯ ಆಗುತ್ತೆ. ಅಂದರೆ ಯಾವ್ಯಾವುದು ಶರೀರದಲ್ಲಿ ಬಹಳ ಮುಖ್ಯವಾಗಿ ಹೃದಯ, ಪಿತ್ತಜನಕಾಂಗ, ಶ್ವಾಸಕೋಶ ಮತ್ತು ಮೂತ್ರಜನಕಾಂಗ, ಇವು ಅತ್ಯಂತ ಪ್ರಮುಖವಾದಂತಹ ಒಂದು ಅಂಗಗಳು, ಅದು ಮತ್ತು ಮೆದುಳು. ಆದರೆ ಇದರಲ್ಲಿ ಹೃದಯ, ಶ್ವಾಸಕೋಶ, ಪಿತ್ತಜನಕಾಂಗ, ಮೂತ್ರಜನಕ 4 ಅಂಗಗಳು ಬಹುತೇಕವಾಗಿ ಹಾಳಾಗಿರ್ತವೆ. ಅಂದರೆ ಬಾಹ್ಯ ನೋಟಕ್ಕೆ ಮತ್ತು ಸೂಕ್ಷ್ಮದರ್ಶಕದಲ್ಲಿ ಮತ್ತು ಕಿಣ್ವಗಳನ್ನು ಅಥವಾ ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಥವಾ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡಿದಾಗ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಹೀಗೆ ವಿವಿಧ ರೀತಿಯ ನಾವು ಮರಣೋತ್ತರ ಪರೀಕ್ಷೆಯನ್ನು ಮಾಡಿದಾಗ ನಾವೇನು ನೋಡಿದ್ದೀವಿ, 2 ಭಾಗದ ಈ ಮೂತ್ರಜನಕಾಂಗಗಳು ಸಾಕಷ್ಟು ಹಾಳಾಗಿರುವುದು ಮತ್ತು ಒಳಗಡೆ ಈ ಜೆಲ್ ಟೈಪ್ ಏನಿದೆ ಅದು ತುಂಬಿರುವುದು, ಅವೆಲ್ಲ ಈ ರೀತಿಯ ಸಸ್ಯವನ್ನು ತಿಂದಾಗ ಆಗುವ ವಿಷಬಾಧೆಯ ಒಂದು ಪರಿಣಾಮಗಳು ಎಂಬುದು ಈಗ ನಮಗೆ ಅತ್ಯಂತ ಖಚಿತವಾಗಿ ಗೊತ್ತಾಗಿದೆ. ಆದರೆ ಇದು ಒಂದೇ ಅಲ್ಲ, ಇನ್ನೂ ಅನೇಕ ರೀತಿಯ ಗಿಡಗಳು ಇದ್ದಾವೆ. ಉದಾಹರಣೆಗೆ ಮೈಮೋಸಾ ಇನ್ವಿಸಾ ಅಥವಾ ಮುಳ್ಳಿಲ್ಲದ ನಾಚಿಕೆ ಗಿಡ ಏನಿದೆ, ಅದು ಸಹಿತ ಇದೇ ರೀತಿಯ ಲಕ್ಷಣಗಳನ್ನು ಅದು ತೋರಿಸುತ್ತೆ. ನೋಡಿ, ಒಂದು ಎಷ್ಟು ತಿಂದರೆ ವಿಷಬಾಧೆ ಆಗುತ್ತೆ ಅಂತಂದರೆ, 200 ಕಿಲೋದ ಜಾನುವಾರು ಸುಮಾರು 2ರಿಂದ 3 kg ಅಥವಾ 50 ಗ್ರಾಂ ಸೊಪ್ಪು ಪ್ರತಿ ದೇಹದ ತೂಕಕ್ಕೆ ತಿಂದಾಗ ಮಾತ್ರ ರೋಗ ಲಕ್ಷಣಗಳು ಕಂಡುಬರ್ತವೆ. ಇದಕ್ಕಿಂತ ಕಡಿಮೆ ತಿಂದಾಗ ಏನಾಗುತ್ತೆ, ಸಣ್ಣ ಪುಟ್ಟ ಸ್ವಲ್ಪ ಬೀಗ ಬರೋದು, ಬಾವು ಬರೋದು ಇದ್ದಾಗ ಪಶುವೈದ್ಯರಿಂದ ಚಿಕಿತ್ಸೆ ಕೊಡಿಸಿಬಿಟ್ರೆ ಜಾನುವಾರು ಕೂಡಲೇ ಚೇತರಿಸ್ಕೊಳ್ತವೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಚಿಕಿತ್ಸೆ ಪರಿಣಾಮ ಆಗುತ್ತೆ. ಒಂದ್ಸಲ ಈ ಮೂತ್ರಜನಕಾಂಗ ಹಾಳಾದ ಮೇಲೆ ಯಾವುದೇ ಕಾರಣಕ್ಕೆ ಚಿಕಿತ್ಸೆ ಫಲಿತಾಂಶ ಆಗೋದಿಲ್ಲ. ಇದು ಸಹಿತ ಇದರ ಚಿಕಿತ್ಸೆಯನ್ನು ಕಂಡುಹಿಡಲಿಕ್ಕೆ ನಾವು ಸಂಶೋಧನೆಯನ್ನು ಮುಂದುವರಿಸಿದ್ದೀವಿ. ಅದಲ್ಲದೆ ಈ ರೀತಿ ಎಮ್ಮೆಗಳಲ್ಲೂ ಸಹಿತ ನಾವು ಸಾಕಷ್ಟು ಈ ರೀತಿ ಹಿಂಭಾಗ ಬೀಗುವ ಒಂದು ಕಾಯಿಲೆಯನ್ನು ನಾವು ಗಮನಿಸಿದ್ದೀವಿ. ಮತ್ತು ಅನೇಕ ಜನ ಕೇಳ್ತಾರೆ, ಹಾಗಿದ್ರೆ ಇದು ಯಾವುದರಿಂದ ಆಗುತ್ತೆ? ಈ ಗಿಡದ ವೈಜ್ಞಾನಿಕ ವಿಶ್ಲೇಷಣೆಯಿಂದ, ರಾಸಾಯನಿಕ ವಿಶ್ಲೇಷಣೆಯಿಂದ
ಇದರಲ್ಲಿ ಒಂದಿಷ್ಟು ಪ್ರಮಾಣದಲ್ಲಿ ಸೈನೈಡ್ ಇದೆ, ಒಂದಿಷ್ಟು ನೈಟ್ರೇಟ್ ಇದೆ, ಅಲ್ಕಲಾಯ್ಡ್ಸ್ ಇರ್ತವೆ, ಫ್ಲಾವನಾಯ್ಡ್ಸ್ ಎಂಬ ಒಂದಷ್ಟು ವಿಷಕಾರಿ ಅಂಶಗಳು, ಟರ್ಪಿನ್ಸ್, ಸ್ಟಿರಾಯ್ಡ್ಸ್ ಇತ್ಯಾದಿ ರಾಸಾಯನಿಕಗಳ ಒಂದು ಸಂಕೀರ್ಣವೇ ಆಗಿದೆ. ಯಾಕೆಂದರೆ ಇದು ಔಷಧೀಯ ಗಿಡವೂ ಹೌದು. ಯಾವ್ಯಾವುದು ಔಷಧೀಯ ಗಿಡ ಇರ್ತವೆ ಅವೆಲ್ಲ ಸಹಿತ ವಿಷದ ಗಿಡಗಳೇ. ಆ ಕಾರಣದಿಂದ ಸ್ವಲ್ಪ ಪ್ರಮಾಣದಲ್ಲಿ ತಿಂದರೆ ಅದು ಔಷಧಿ, ಜಾಸ್ತಿ ಪ್ರಮಾಣದಲ್ಲಿ ತಿಂದರೆ ಅದು ವಿಷವೇ. ಅತ್ಯಂತ ವಿಷಕಾರಿ ಸಸ್ಯಗಳೆಲ್ಲವೂ ಸಹಿತ ಕಾಸರ್ಕ ಇರಬಹುದು, ಅದು ಸಹಿತ ಔಷಧಿಕಾರಿ ಸಸ್ಯ. ಆದರೆ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ತಿನ್ನಿಸಿದಾಗ ಈ ರೀತಿಯ ರೋಗ ಲಕ್ಷಣಗಳು ನಮಗೆ ಕಂಡು ಬರ್ತವೆ. ಹೀಗೆ ಈಗಾಗಲೇ ನಾನು ವಿಡಿಯೋ ತೋರಿಸಿದ ಹಾಗೆ ಈ ಜಾನುವಾರುಗಳ ಕೆಳಭಾಗದಿಂದ ಹಿಡಿದು ಹಾಗೆಯೇ ಹಿಂಭಾಗದಿಂದ ಹಿಡಿದು ಎದೆ ಭಾಗದವರೆಗೂ ಸಹಿತ ನಾವು ಸಾಕಷ್ಟು ಈ ರೋಗದ ಲಕ್ಷಣಗಳನ್ನು ನಾವು ಗಮನಿಸಿದ್ದೇವೆ. ಹೀಗೆ ಶಿವಮೊಗ್ಗ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಉಡುಪಿ ಹೀಗೆ ವಿವಿಧ ಜಿಲ್ಲೆಗಳಲ್ಲಿ ಮತ್ತು ವಿವಿಧ ತಾಲೂಕುಗಳಲ್ಲಿ ಈ ವಿಷಬಾಧೆಯನ್ನು ನಾವು ಗಮನಿಸಿದ್ದೀವಿ. ಹೇರಳವಾಗಿ ಗಿಡ ಇರುತ್ತೆ. ಮಾರ್ಚ್ನಿಂದ ಹಿಡಿದು ಜೂನ್ ತಿಂಗಳವರೆಗೆ ಅತ್ಯಂತ ಜಾಸ್ತಿ ವರದಿಯನ್ನು ನಾವು ಕಂಡಿದ್ದೇವೆ. ಬೇರೆ ತಿಂಗಳುಗಳಲ್ಲಿ ಇಲ್ಲ ಅಂತಲ್ಲ, ಆದರೆ ಆ ತಿಂಗಳುಗಳಲ್ಲಿ ಸೊಗಸಾಗಿ ಈ ಗಿಡ ಚಿಗುರಿಕೊಳ್ಳುತ್ತದೆ. ಮತ್ತು ಈ ಭಾಗದ ರೈತರು ಈ ಸಸ್ಯವನ್ನು ಜಾನುವಾರು ತಿನ್ನದಂತೆ ಎಚ್ಚರ ವಹಿಸೋದು ಬಹಳ ಒಳ್ಳೆಯದು. ಅಂತಂದರೆ ಈ ಭಾಗದಲ್ಲಿ ಕೆಲವು ಸಲ ಬೇಣಕ್ಕೆ ಅಂತ ಮೇಲಕ್ಕೆ ಬಿಡ್ತಾರೆ. ಆಗ ಈ ರೀತಿಯ ಗಿಡ ಇರುತ್ತೆ, ಅದು ಅಲ್ಲಿ ಅವರಿಗೆ ದೊರಕದ ಹಾಗೆ ಅದನ್ನು ಕಡಿದು ಬಿಸಾಕೋದು ಒಳ್ಳೆಯದು. ಹಿಂಭಾಗ ಬೀಗುವ ಕಾಯಿಲೆಯನ್ನು ಹಲವಾರು ಸಸ್ಯಗಳು ಮಾಡ್ತವೆ. ಕೇವಲ ಈ ವಾಯುವಿಳಂಗ ಗಿಡ ಅಷ್ಟೇ ಅಲ್ಲ, ಇನ್ನು ಅನೇಕ ರೀತಿಯ ಸಸ್ಯಗಳು ಮಾಡ್ತವೆ. ಆ ಕಾರಣದಿಂದ ರೈತರು ಅಥವಾ ಪಶುವೈದ್ಯರು ಈ ರೀತಿ ಹಿಂಭಾಗ ಬೀಗುವ ಕಾಯಿಲೆ ಇದೆ ನಮ್ಮ ಭಾಗದಲ್ಲಿ ಅಂತಂದರೆ ನಾವು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಸೂಕ್ತ ಕಾರಣ ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಖಂಡಿತ ಮಾಡ್ತೀವಿ. ಇದು ಯಾಕೆಂದರೆ ಈ ರೀತಿ ಮಾಡುವಂತಹ ಗಿಡಗಳನ್ನಾದರೂ ಪತ್ತೆ ಮಾಡಿ ನಾವು ಒಂದು ದಾಖಲೆಯನ್ನಾದರೂ ಮಾಡಿ ಇಟ್ಟರೆ ಮುಂದೆ ಇರುವಂತಹ ಪಶುವೈದ್ಯರು ಹೌದು ಇದು ಇಂತಹ ಗಿಡದಿಂದ ಆಗತ್ತೆ ಅಂತ ಹೇಳುವ ಒಂದು ನೈತಿಕ ಸಾಮರ್ಥ್ಯವನ್ನು ಹೊಂದ್ತಾರೆ. ಯಾಕಂದರೆ ಇದು ನಾವು ಆಂಗ್ಲ ಭಾಷೆಯಲ್ಲಿ ಬರೆದಿರುವ ಪುಸ್ತಕದಲ್ಲಿ ಇವ್ಯಾವೂ ಇಲ್ಲ. ಇದು ಕೇವಲ ನಮ್ಮ ಸಂಶೋಧನೆಯಿಂದ, ನಮ್ಮ ಭಾಗದ ಕಾಯಿಲೆಗಳಿಗೆ ನಾವೇ ಸಂಶೋಧನೆಯನ್ನು ಮಾಡಿಕೊಳ್ಳಬೇಕೆ ಹೊರತುಪಡಿಸಿದರೆ ಬೇರೆ ಯಾರೂ ನಮಗೆ ಮಾಡಲ್ಲ. ಆ ಕಾರಣದಿಂದ ಪಶುವೈದ್ಯರು, ಅನೇಕ ಜನ ಪಶುವೈದ್ಯರಿಗೆ ನನ್ನ ಮೊಬೈಲ್ ನಂಬರ್ ಗೊತ್ತಿದೆ, ಆದರೆ ಸಹಿತ ಮತ್ತೊಂದು ಸಲ ಹೇಳ್ತೀನಿ, 9448059777 9448059777 ಇದಕ್ಕೆ ಕರೆ ಮಾಡಿದರೆ ನಾವು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡ್ತೀವಿ. ಖಂಡಿತ ಆ ಭಾಗದಲ್ಲಿ ಈ ರೀತಿಯ ಸಸ್ಯಗಳು ಇದೆಯೋ ಇಲ್ಲ ಅಂತ ಪ್ರಾಥಮಿಕ ಹಂತದಲ್ಲಿ ಪರಿಶೀಲನೆ ಮಾಡಿ, ಇಲ್ಲ ಅಂತಂದರೆ ಹೊಸ ರೀತಿಯ ಏನಾದರೂ ಸಸ್ಯಗಳಿದ್ದರೆ ಖಂಡಿತ ನಾವು ಅದರ ಬಗ್ಗೆ ಲಕ್ಷ್ಯ ಕೊಟ್ಟು ಕಂಡು ಹಿಡಿದು ಜನರಿಗೆ ಒಂದು ತಿಳಿಸುವ ಕೆಲಸವನ್ನು, ಚಿಕಿತ್ಸೆಯನ್ನು ಮಾಡುವ ಒಂದು ಉತ್ತಮ ಕೆಲಸವನ್ನು ನಾವು ಖಂಡಿತ ಮಾಡೋಣ. ಹಾಗೆಯೇ ಈ ರೀತಿ ಎಷ್ಟು ರೈತರು ತಮ್ಮ ಜಾನುವಾರುಗಳನ್ನು ಕಳೆದುಕೊಂಡಿದ್ದಾರೆ ಹೇಳುವುದು ಅನೇಕ ಜನಕ್ಕೆ ಇದು ಗೊತ್ತಿರಲಿಕ್ಕಿಲ್ಲ. ಕಾರಣ ಮೇಲಿಂದ ಮೇಲೆ ನಾನು ಈ ಚಿತ್ರವನ್ನು ತೋರಿಸ್ತೇನೆ. ಹೀಗೆ ಈ ಜಾನುವಾರುಗಳೆಲ್ಲ ಅತ್ಯಂತ ಬಡ ಜನರಾಗಿ ಸೇರಿದಂತಹ ಜಾನುವಾರುಗಳು ಪ್ರಾರಂಭಿಕ ಹಂತದಲ್ಲಿ ತುಂಬ ಬಡಕಲಾಗಿಬಿಡ್ತವೆ. ನಂತರ ಎದೆಗುಂಡಿಗೆಯಲ್ಲಿ ಬಾವು ಬರುತ್ತೆ, ಹಿಂಭಾಗದಲ್ಲಿ ಈ ರೀತಿ ಇಷ್ಟು ದಪ್ಪ ಬಾವು ಬರುತ್ತೆ. ಮಲಗಿದಾಗ ಅದು ಬಹಳ ಸಾಮಾನ್ಯ. ಹೊಟ್ಟೆಯಲ್ಲಿ ತುಂಬ ನೀರಿರೋದ್ರಿಂದ ಜಾನುವಾರು ಮಲಗಿದಾಗ ಏನಾಗುತ್ತೆ, ಅದು ಈ ಪೆರಿನಿಯಂ ಭಾಗ ಹಿಂಭಾಗದಲ್ಲಿ ಸೇರ್ಕೊಂಡು ಬಿಟ್ಟು ಮತ್ತೆ ಎದ್ದಾಗ ವಾಪಸ್ ಹೋಗಲ್ಲ. ಆ ಕಾರಣದಿಂದ ಇದಕ್ಕೆ ಪೆರಿನಿಯಲ್ ಎಡಿಮಾ ಅಂತ ಹೇಳ್ತಾರೆ. ಹೀಗೆ ಎಲ್ಲ ಅನೇಕ ವಿಡಿಯೋಗಳನ್ನು ನೀವು ಎಲ್ಲ ನೋಡಿದ ಮೇಲೆ ನೀವು ಮುಂದೆ ಮಾಡಬೇಕಾಗಿರೋದು ಇಷ್ಟೇ. ಈ ರೀತಿಯ ಲಕ್ಷಣಗಳು ಬಂದಾಗ ಸ್ಥಳೀಯ ಪಶುವೈದ್ಯರ ಗಮನಕ್ಕೆ ಆದಷ್ಟು ಬೇಗ ತರಬೇಕು. ಆಗ ನಮಗೆ ಅವರು ತಿಳಿಸಿದರೆ ನಾವು ಸ್ಥಳಕ್ಕೆ ಬಂದು ಅಲ್ಲಿ ಪರಿಶೀಲನೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇದು ನಿಮ್ಮೆಲ್ಲರ ಒಂದು ಸಾಮಾಜಿಕ ಜವಾಬ್ದಾರಿ ಅಷ್ಟೇ ಅಲ್ಲ, ಮತ್ತು ಕರ್ತವ್ಯವೂ ಸಹಿತ ಹೌದು. ಆ ಕಾರಣದಿಂದ ಈ ವಾಯುವಿಳಂಗ ಗಿಡ ನಮ್ಮ ಭಾಗದ ಜಾನುವಾರುಗಳಿಗೆ ಮಾರಕವಾಗಿದೆ. ಅದರಲ್ಲೂ ಸ್ಥಳೀಯ ತಳಿಯಾದ ಮಲೆನಾಡು ಗಿಡ್ಡದಲ್ಲಿ ಈ ಜಾನುವಾರುಗಳ ವಿಷಬಾಧೆ ಅತ್ಯಂತ ಸಾಮಾನ್ಯವಾಗಿದ್ದು ನೀವು ಇದನ್ನು ಬಹಳ ಮುಖ್ಯವಾಗಿ ನೋಡಬೇಕಾಗಿದೆ. ಹಾಗಿದ್ದರೆ ಎಮ್ಮೆಗಳಲ್ಲಿ ಬರುತ್ತೆ ಅಂತಂದರೆ ಖಂಡಿತ ಎಮ್ಮೆಗಳಲ್ಲಿ ಬರುತ್ತೆ. ಇಲ್ಲೊಂದು ಎಮ್ಮೆ ನೋಡಿ ನೀವು,
ಎಷ್ಟು ಹೇಗೆ ಅದು ಹಿಂಭಾಗ ಬೀಗೋದ್ರಿಂದ ಅದು ಬಳಲಿದೆ ಅಂತಂದರೆ ಇದು ಸಹಿತ ವಾಯುವಿಳಂಗವನ್ನು ತಿಂದ ಒಂದು ಪ್ರಕರಣ. ಕಾರಣ ನಮ್ಮ ದೇಶೀಯ ಎಮ್ಮೆಗಳು ಇರ್ಬೋದು ಅಥವಾ ಜಾನುವಾರುಗಳಿರ್ಬೋದು, ಯಾವುದು ಹೊರಗೆ ಬೇಯಲಿಕ್ಕೆ ಹೋಗ್ತಾವೋ ಅವು ಖಂಡಿತವಾಗಿ ಈ ವಿಷಬಾಧೆಯಿಂದ ಒಂದಲ್ಲ ಒಂದು ದಿವಸ ಬಳಲುವ ಒಂದು ಸಾಧ್ಯತೆ ಇರೋದ್ರಿಂದ ಅದರ ಬಗ್ಗೆ ಲಕ್ಷ್ಯವನ್ನು ವಹಿಸಿ ಅದನ್ನು ತಿಳಿಸಬೇಕಾಗತ್ತೆ. ಇದು ನಮ್ಮೆಲ್ಲರ ಕರ್ತವ್ಯ. ಹಾಗೆಯೇ ಒಮ್ಮೆ ಹಿಂಭಾಗದಲ್ಲಿ ಬಾವು ಬಂದಾಗ ಕೆಲವೊಮ್ಮೆ ಕಾಗೆಗಳು ಕೂಕ್ಕಿ ಬಿಡ್ತವೆ. ಕೆಲವೊಮ್ಮೆ ಈ ಭಾಗದಲ್ಲಿ ಸೂಜಿಯನ್ನು ಹಾಕಿದಾಗ ಅಲ್ಲಿಂದ ತುಂಬ ಹೊಟ್ಟೆಯ ತುಂಬ ಅಲ್ಲಿ ನೀರು ಶೇಖರಣೆ ಆಗಿರುತ್ತೆ. ಯಾಕಂತಂದರೆ ಹೃದಯ ಕೆಲಸ ಮಾಡ್ತಾ ಇರಲ್ಲ, ಪಿತ್ತಜನಕಾಂಗ ಕೆಲಸ ಮಾಡ್ತಾ ಇರಲ್ಲ, ಹಾಗೂ ಮೂತ್ರಜನಕಾಂಗ ಕೆಲಸ ಮಾಡ್ತಾ ಇರಲ್ಲ. ಆ ಕಾರಣದಿಂದ ಈ ರೀತಿಯ ಒಂದು ರೋಗ ಲಕ್ಷಣಗಳು ಅತ್ಯಂತ ಸಾಮಾನ್ಯ. ಕಾರಣ ಅತ್ಯಂತ ಗಮನವಿಟ್ಟು ಈ ವಿಡಿಯೋವನ್ನು ನೋಡಿ ಯಾರ್ಯಾರು ಗೋಪ್ರೇಮಿಗಳಿದ್ದಾರೋ ಅವರು ಸಹಿತ ಇದನ್ನು ಪ್ರಚಾರ ಮಾಡೋದು ಬಹಳ ಮುಖ್ಯವಾಗಿದೆ. ಜನಕ್ಕೆ ತಲುಪುವವರೆಗೂ ಇದನ್ನು ಪ್ರಚಾರ ಮಾಡೋದು ಬಹಳ ಮುಖ್ಯವಾಗಿದೆ. ನಮ್ಮ ಗೋ ಸಂಪತ್ತನ್ನು ಉಳಿಸಿಕೊಳ್ಳೋದು, ನಮ್ಮ ಎಮ್ಮೆ ಸಂಪತ್ತನ್ನು ಉಳಿಸಿಕೊಳ್ಳೋದು ನಿಮ್ಮ ಒಂದು ಕರ್ತವ್ಯ. ಮತ್ತು ಇದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು. ಯಾಕಂದರೆ ಈ ಪಶ್ಚಿಮ ಘಟ್ಟದಲ್ಲಿರುವಂತಹ ವಿವಿಧ ಸಸ್ಯಗಳು ಎಷ್ಟು ಔಷಧೀಯ ಗುಣವನ್ನು ಹೊಂದಿದಾವೋ ಅಷ್ಟೇ ವಿಷಕಾರಿಯಾದಂತಹ ಅನೇಕ ಸಸ್ಯಗಳಿದ್ದಾವೆ. ಕಾರಣ ಜಾನುವಾರುಗಳಿಗೆ ವಿಷಬಾಧೆ ಆದಾಗ ಅದನ್ನು ಫೋಟೋವನ್ನು ಕಳಿಸಿ ಮತ್ತು ನಮ್ಮ ದೂರವಾಣಿ ಕರೆಗೆ ಸಂಪರ್ಕವನ್ನು ಮಾಡಿ ಪಶುವೈದ್ಯರಿಗೆ ತಿಳಿಸಿ. ಮೊದಲು ಪಶುವೈದ್ಯರಿಗೆ ತಿಳಿಸೋದು ಬಹಳ ಮುಖ್ಯ. ಯಾಕಂದರೆ ಪ್ರಾಥಮಿಕ ಹಂತದಲ್ಲಿ ಅವರು ಚಿಕಿತ್ಸೆಯನ್ನು ಅವರೇ ಮಾಡಬೇಕು. ಅನೇಕ ಸಲ ಈ ಹಿಂಭಾಗ ಬೀಗುವ ಕಾಯಿಲೆ ಬೇರೆ ಬೇರೆ ಕಾರಣದಿಂದನೂ ಬರುತ್ತೆ. ಆದರೆ ಸಸ್ಯಜನ್ಯ ವಿಷಬಾಧೆ ಆದಾಗ ಖಂಡಿತ ಅದನ್ನು ಪತ್ತೆ ಮಾಡುವ ಜವಾಬ್ದಾರಿ ನಮ್ಮದು ಮತ್ತು ನಿಮ್ಮದು ಇದೆ. ಆ ಕಾರಣದಿಂದ ಎಲ್ಲರಿಗೂ ಸಹಿತ ಮತ್ತೊಮ್ಮೆ ವಂದನೆ ತಿಳಿಸಿ ಈ ವಿಡಿಯೋವನ್ನು ಆದಷ್ಟು ಜನಕ್ಕೆ ನೀವು ಹಂಚಿಕೊಳ್ಳಿ. ಇದು ಒಂದು ಗೋ ಸೇವೆ ದೃಷ್ಟಿಯಿಂದ ಸಹಿತ ಬಹಳ ಒಳ್ಳೆಯದು ಎನ್ನುವುದು ನನ್ನ ಒಂದು ಅನಿಸಿಕೆ. ನಮಸ್ಕಾರ.